ಹಲೋ ಫ್ರೆಂಡ್ಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಎಲ್ರಿಗೂ ಗೊತ್ತು, ಇವತ್ತು 29ನೇ ಸ್ವಾತಂತ್ರ್ಯೋತ್ಸವದ ದಿನ. ಸೊ ಅದಕ್ಕೋಸ್ಕರ ಒಂದು ಸಿಂಪಲ್ಲಾಗಿ ನಾನು ಕೂಡ ರೆಡಿಯಾಗಿದ್ದೇನೆ. ಅಂದರೆ ನನ್ನ ಮಗಳನ್ನು ರೆಡಿ ಮಾಡಿದ್ದೆ. ಅದಕ್ಕೋಸ್ಕರ ನೋಡಿ, ಒಂದು ಆನ್ಲೈನಲ್ಲಿ ಈ ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ದೆ. ಒಳ್ಳೆ ಕ್ವಾಲಿಟಿ, ತುಂಬ ಚೆನ್ನಾಗಿತ್ತು. ತುಂಬ ಜಾಸ್ತಿ ಏನಿಲ್ಲ, ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನಮಗೆ ಯಾವುದು ಬೇಕಾದರೂ ಸಿಗ್ತದೆ. ಇವಾಗ ಮೆಗಾ ಆಫರ್ ಇದೆ. ಹಾಗೆ ಅದರೊಟ್ಟಿಗೆ ಒಂದು ರಬ್ಬರ್ ಬ್ಯಾಂಡ್ ಮತ್ತು ಕೈದು, ಆಮೇಲೆ ತಲೆಗೆ ಹಾಕುವ ರಬ್ಬರ್, ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೆ. ಯಾಕಂದರೆ ಆ ಥರನೂ ನಮಗೆ ಮಾಡಿದ್ದು ಒಂದು ಖುಷಿ ಅಲ್ವಾ. ನಾವು ಸ್ಕೂಲಲ್ಲಿರುವಾಗ ನಾವು ಅದಕ್ಕೆ ಪ್ರಿಪೇರ್ ಆಗ್ತಿದ್ವಿ. ಇವಾಗ ನಮ್ಮ ಮಕ್ಕಳನ್ನು ಅದಕ್ಕೆ ಪ್ರಿಪೇರ್ ಮಾಡಿದರೆ ಮುಂದೆ ಅವರಿಗೆ ಅದರ ವಿಷಯ ಗೊತ್ತಾಗ್ಬೋದಲ್ವ. ಸೊ ಹಾಗೆ ಅದರೊಟ್ಟಿಗೆ ಒಂದು ಫ್ಲ್ಯಾಗ್ ಕೂಡ ತೆಗೆದುಕೊಂಡಿದ್ದೆ. ಸೊ ಅಂಗನವಾಡಿಯಲ್ಲಿ ಫಂಕ್ಷನ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಹೋಗ್ತಿದ್ದೇನೆ. ಯಾಕಂದರೆ ಚಿಕ್ಕ ಅಲ್ವ ಇವಾಗ ಮಗು. ಎಲ್ಲರನ್ನು ಅಂಗನವಾಡಿ ಟೀಚರ್ ಇನ್ವೈಟ್ ಮಾಡಿದರು. ಸೊ ಹಾಗೆ ಹೋದೆ. 9:30ಗೆ ಫ್ಲ್ಯಾಗ್ ವಾಶ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇವಾಗ ನಾನು ಹೋಗ್ತಿದ್ದೇನೆ. ಏನು ಹೇಳಬೇಕಂದ್ರೆ, ನಿಜವಾಗ್ಲೂ ಮಗಳಿಗೆ ಜ್ವರ ಬಂದಿತ್ತು. 2 ಡೇಸ್ ಆಗಿತ್ತು. ಅವಳು ಡ್ರೆಸ್ ಮಾಡುವಾಗ ಕೇಳಲೇ ಇಲ್ಲ. ಮತ್ತೇನೆಲ್ಲ ಮಾಡಿ ಮೊಬೈಲೆಲ್ಲ ಕೊಟ್ಟು ಸಮಾಧಾನ ಮಾಡಿದೆ. ಹಾಗೆ ನಾನು ಅಂಗನವಾಡಿಗೆ ರೀಚ್ ಆಗಿದೆ. ಧ್ವಜಸ್ತಂಭದಲ್ಲಿ ಎಲ್ಲನೂ ರೆಡಿ ಮಾಡಿಟ್ಟಿದ್ರು. ಗೆಸ್ಟು ಬರಲಿಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಿದ್ವಿ. ಗ್ರಾಮ ಪಂಚಾಯತಿ ಸದಸ್ಯರು ಇದ್ದರು, ಮಾಜಿ ರೇಷ್ಮಾ ಅಂತ ಅವರ ಹೆಸರು. ಅವರನ್ನು ಇನ್ವೈಟ್ ಮಾಡಿದರು. ಹಾಗೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ನೋಡಿ, ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಬಂದಿದ್ದಾರೆ. ಎಲ್ಲರ ಕೈಯಲ್ಲೂ ಫ್ಲ್ಯಾಗ್ ಇತ್ತು. ಯಾಕಂದರೆ ಚಿಕ್ಕ ಮಕ್ಕಳನ್ನು ನೋಡುವಾಗ ತುಂಬ ಖುಷಿ. ಅವರಿಗೆ ಗೊತ್ತಿರಲ್ಲ, ಅದೊಂಥರ ಕೈಯಲ್ಲಿ ಬಾವುಟ ಇಟ್ಕೊಂಡು ಹೋಗುವುದಂದರೆ ಅದು ಅವರಿಗೆ ಒಂದು ಖುಷಿನೇ. ಹಾಗೆ ಎಲ್ಲರೂ ಬಂದಿದ್ದರು, ಅಂದರೆ ಎಲ್ಲರ ಪೇರೆಂಟ್ಸ್ ಕೂಡ. ನಾನು ಇವಾಗೊಂದು ಪೇರೆಂಟ್ಸ್ ಅಲ್ವಾ, ಸೊ ಹಾಗಾಗಿ ಹೋಗಿದ್ದೆ. ಗೆಸ್ಟ್ ಬರೋಕ್ಕೆ ಇನ್ನೂ ಟೈಮ್ ಇತ್ತು. ಯಾಕಂದರೆ ಅಲ್ಲೇ ನಮ್ಮೂರಲ್ಲಿ ಸ್ಕೂಲ್ ಇದೆಯಲ್ವ, ಅಲ್ಲಿಗೆ ಅವರು ಗೆಸ್ಟ್ ಆಗಿ ಹೋಗಿದ್ದರು. ಸೊ ಅಲ್ಲೂ ಕೂಡ ಆಗಬೇಕಲ್ವ. ಅದಾದ ನಂತರ ಅಲ್ಲಿ ಫ್ಲ್ಯಾಗ್ ವಾಶ್ ಆದ ನಂತರ ಅವರು ಇಲ್ಲಿಗೆ ಬಂದರು. ಅವರು ತುಂಬ ಚೆನ್ನಾಗೆಲ್ಲ ಕಾರ್ಯಕ್ರಮ ನಡೆಯಿತು. ಅಂಗನವಾಡಿ ಟೀಚರ್ ಇದ್ದಾರಲ್ಲ, ಅವರು ಕೂಡ ಧನ್ಯವಾದ, ಸ್ವಾಗತ, ಹೀಗೆ ಅದನ್ನೆಲ್ಲ ಮಾಡಿದರು. ಒಂಥರ ಖುಷಿ ನನಗೆ ಇದನ್ನೆಲ್ಲ ನೋಡುವಾಗ. ಸ್ಕೂಲಲ್ಲಿ ನಾನು ಕೂಡ ಸ್ಪೀಚ್ ಮಾಡ್ತಿದ್ದೆ. ಅದನ್ನೆಲ್ಲ ನೋಡುವಾಗ ನನಗೆ ತುಂಬ ನೆನಪಾಯಿತು. ಯಾಕಂದರೆ ನಮಗೆ ಆ ಬಾಲ್ಯ ನೆನಪು ತುಂಬ ಖುಷಿ ಕೊಡುವಷ್ಟು ಬೇರೆ ಯಾವುದೂ ಕೂಡ ಸಿಗಲ್ಲ ಅಲ್ವಾ. ಹಾಗೆ ನಾನೊಮ್ಮೆ ಮೆಮೊರೈಸ್ ಮಾಡಿದೆ ಅದನ್ನೆಲ್ಲ. ನೋಡಿ, ಇವಾಗ ಫ್ಲ್ಯಾಗ್ ವಾಶ್ ಮಾಡ್ತಿದ್ದಾರೆ. ಫ್ಲ್ಯಾಗ್ ವಾಶ್ ಎಲ್ಲ ಆದ ನಂತರ ನ್ಯಾಷನಲ್ ಆ್ಯಂಥಮ್ ಇದೆಯಲ್ವ, ಅದನ್ನೆಲ್ಲ ಮಾಡಿದ್ವಿ. ಅದಾದ ನಂತರ ಒಂದಿಷ್ಟು ಸ್ಪೀಚ್ ಕೂಡ ಮಾಡಿದರು ಅವರು. ತುಂಬ ಚೆನ್ನಾಗಿ ಸ್ಪೀಚ್ ಮಾಡಿದರು. ಎಲ್ಲರಿಗೂ ಇವತ್ತು 79ನೇ ಭಾರತದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮ್ಮ ಈ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಭಾರತಕ್ಕೆ ಎಷ್ಟು ಕಷ್ಟಗಳನ್ನು ಎದುರಿಸಬೇಕಾಯಿತು, ಎಷ್ಟೋ ಮಹಾನತ್ವವನ್ನು ಕಾಪಾಡಿಕೊಂಡು ಹೋಗಬೇಕು. ಇದು ಮುಖ್ಯ. ನಮ್ಮ ಭಾರತ ಕೂಡ ಮುಂದುವರಿಬೇಕಾದ್ರೆ ಸಹೋದರತ್ವವನ್ನು ನಾವು ಕಾಪಾಡಿಕೊಂಡು ನಡಿಬೇಕು. ಮನೆಯಲ್ಲಿ ಕೂಡ ಅದೇ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿದಾಗ ಮಕ್ಕಳು ಕೂಡ ಹಾಗೆ ಮುಂದುವರಿತವೆ. ಹೇಗೆ ಇದ್ದರೂ ಕೂಡ ಅವರು ಕೂಡ ಇನ್ನು ಮುಂದೆ. ಅವರು ತುಂಬ ಚೆನ್ನಾಗಿ ಸ್ಪೀಚ್ ಮಾಡಿದರು. ಆಮೇಲೆ ಟೀಚರ್ ಕೂಡ ಒಂದೆರಡು ಮಾತನಾಡಿದರು. ನಮ್ಮಲ್ಲೂ ಕೂಡ ಮಾತನಾಡಿ ಕೇಳಿದರು. ನಾನು ಪ್ರಿಪೇರ್ ಆಗಿದ್ದೆ, ಬಟ್ ನನಗೆ ಅಲ್ಲಿ ಮಾಡೋದು ಬೇಡ ಅಂತ ಅನ್ನಿಸ್ತು. ಹಾಗೆ ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಒಂದು ನೆನಪಿಗೂ ಕೂಡ ಇರಬೇಕಲ್ವ. ಸೊ ಹಾಗಾಗಿ ಆಮೇಲೆ ಅಲ್ಲಿ ಸ್ವೀಟೆಲ್ಲ ಕೊಟ್ಟಿದ್ದರು. ತುಂಬ ಖುಷಿಯಾಯಿತು. ಇದು ನೋಡಿ, ಅಲ್ಲಿ ನಮ್ಮೂರಲ್ಲಿ ಕೂಡಪದವಲ್ಲಿ ಹೈಸ್ಕೂಲಲ್ಲಿ ಇವಾಗ ಮೆರವಣಿಗೆಲ್ಲ ಹೋಗ್ತಿದ್ದಾರೆ. ಅದನ್ನು ಒಂದು ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ಊರಲ್ಲಿ ಕೂಡ ಸೆಲೆಬ್ರೇಷನ್ ಮಾಡಿದರು. ಆ ದಿನವನ್ನು ಹಾಗೂ ಕೂಡ ನೆನಪಿಸ್ತಾರಲ್ಲ, ಅದನ್ನೆಲ್ಲ ನೋಡುವಾಗ ತುಂಬ ಖುಷಿಯಾಯಿತು. ಹೀಗೆ ಇರಲಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ. ಆಮೇಲೆ
ಅದಾದ ನಂತರ ನಾನು ಪುತ್ತೂರಿಗೆ ಹೋಗಿದ್ದೆ. ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೋಜಾ ಪಾತ್ರೆ ಅಂಗಡಿ ಇದೆಯಲ್ವ, ಅದಕ್ಕೆ ಹೋಗಲಿಕ್ಕಿತ್ತು. ಯಾಕಂದರೆ ಕುಕ್ಕರೆಲ್ಲ 2 ಸರಿ ಇರಲಿಲ್ಲ. ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಕೊಟ್ವಿ. ಮತ್ತು ಸೋಜಾ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರ್ಬೋದು, ಅದೊಂದು ಒಳ್ಳೆ ಶಾಪು. ಒಳ್ಳೊಳ್ಳೆ ಐಟಮ್ ಸ್ಟೀಲ್ ಇದೆಲ್ಲ ಸಿಗ್ತದೆ. ನೀವು ಕೂಡ ಹೋಗಿರ್ಬೋದು, ಹೋಗದೇ ಇರುವವರು ಹೋಗಿ. ಆಮೇಲೆ ಸ್ವಲ್ಪ ಗ್ರೋಸರಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಹಾಗೆ ನಾನು ಕೇಕ್ ಒಂದು ತಗೊಂಡೆ. ಇದು ನೋಡಿ, ಉಕ್ಕುಡದಲ್ಲಿ ನಿಯರ್ ಬೈ ವಿಟ್ಲಾಗ್ತದೆ. ಇಲ್ಲಿ ಏನು ಸ್ಪೆಷಲ್ ಅಂದರೆ ಏನಿಲ್ಲ, ಒಂದು ಗೂಡಂಗಡಿ, ಅದರಲ್ಲಿ ಒಂದು ಚುರುಮುರಿ ಮಾಡ್ತಾರೆ, ಅದರ ಮೇಲೆ ಹೀಗೆ ಈ ಥರ ಆಫೇಲ್. ಬಟ್ ನನಗೆ ಮೊದಲಿಗೆ ನೆನೆಸುವಾಗ ಇದು ಒಳ್ಳೆ ಟೇಸ್ಟ್ ಆಗ್ಬೋದು ಅಂತ ಅನಿಸ್ತಿತ್ತು. ಮತ್ತು ನೋಡಿದರೆ ತುಂಬ ತುಂಬ ಟೇಸ್ಟಿ. ಅದರೊಟ್ಟಿಗೆ ಹುಣಸೆ ಇದೆಯಲ್ವ, ಅದರದ್ದು ಜ್ಯೂಸು, ಎಳ್ಳು ಜ್ಯೂಸು, ಆಮೇಲೆ ಪುನರ್ಪುಲಿ ಇದೆಯಲ್ವ ಅದರ ಜ್ಯೂಸ್, ಮ್ಯಾಗಿ, ಹಾಗೆ ತುಂಬ ವೆರೈಟಿ ಇದೆ. ಆಮ್ಲೆಟ್, ಎಗ್ ಚಿಲ್ಲಿ ಎಲ್ಲನೂ ಇದೆ. ನೋಡಿ, ಒಂದು ಸಿಂಪಲ್ ಒಂದು ಅಂಗಡಿ, ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಒಮ್ಮೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಿರ್ಬೋದು, ವಿಟ್ಲದಲ್ಲಿ ಉಕ್ಕುಡ ಸೈಡಲ್ಲಿ ಇದೆ. ಅಷ್ಟು ನನಗೆ ಗೊತ್ತಿರೋದು. ಒಮ್ಮೆ ಹೋಗಿ ನೋಡಿ. ಈ ಥರನೇ ಮೊದಲಿಗೆ ನಾನು ಹೇಳಿದ್ನಲ್ಲ ರಾಕೇಶ್ ಇದ್ದು, ಇವಾಗ ಇದು ಅದಕ್ಕಿಂತ ಇನ್ನೂ ಟೇಸ್ಟಾಗಿದೆ. ತುಂಬ ಜನರಲ್ಲಿಗೆ ಕೇವಲ ಹೆಸರು ಕೇಳಿಯೇ ಅಲ್ಲಿಗೆ ಬರ್ತಾರೆ. ಆ ಥರ ಆದರೆ ಒಂದು ಒಳ್ಳೆ ಬಿಸ್ನೆಸ್ ಎಲ್ಲ ಆಗ್ತದೆ. ಇನ್ನೂ ಕೂಡ ಆಗಲಿ ಅವರಿಗೆ. ನೀವು ಕೂಡ ಹೋಗಿ ನನಗೆ ಕಮೆಂಟ್ ಮಾಡಿ ನೀವು ಅದನ್ನು ತಿಂದು. ಸೊ ಇವಿಷ್ಟು ಸ್ಮಾಲ್ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.